ಕನ್ನಡ ಸೀಸನ್ 12 ಈ ಬಾರಿ ಬರೀ ಗಲಾಟೆಯ ಕಾರಣದಿಂದ ಸುದ್ದಿ ಆಗ್ತಾನೆ ಇದೆ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇರೋದು ವೀಕ್ಷಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಮೇಲೆ ಸುಖಾಸುಮ್ಮನೆ ಆರೋಪ ಮಾಡಿ ಕ್ಯಾತೆ ತೆಗೆದು ಜಗಳ ಮಾಡ್ತಾ ಇದ್ರು. ಇದೀಗ ಅವರ ಆ ಒಂದು ಬಕೆಟ್ ಗ್ಯಾಂಗ್ಗೆ ಸೇರ್ಪಡೆಯಾಗಿರುವಂತಹ ಇಬ್ಬರು ರಾಶಿಕಾ ಹಾಗೇನೆ ರಿಷಾ ಗೌಡ ಕೂಡ ಅವರ ರೀತಿಯೇ ವರ್ತಿಸ್ತಾ ಇದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ರಿಷಾ ಗೌಡ ಬಿಗ್ ಬಾಸ್ ಮನೆಯೊಳಗೆ ಬಂದಾಗ ಆಕೆ ಚೆನ್ನಾಗಿ ಆಟ ಆಡಬಹುದು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ಬಿಗ್ ಬಾಸ್ ಮನೆಯೊಳಗೆ ಏನ್ ಡೈಲಾಗ್ಗಳನ್ನ ಹೊಡ್ಕೊಂಡು ಎಂಟ್ರಿ ಆದ್ರೂ ಅದಕ್ಕೆ ತದ್ವಿರುದ್ಧವಾಗಿ ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾರದಾದ್ರೂ ಮಧ್ಯೆ ಜಗಳ ಆದ್ರೂ ಕೂಡ ತಾನಲ್ಲಿ ಮೂಗು ತೂರಿಸುವ ಮೂಲಕ ರಿಷಾ ಗೌಡ ಒಂದಷ್ಟು ಸ್ಪರ್ಧಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ರಿಷಾ ಗೌಡ ತನ್ನ ಪಾತ್ರ ಇಲ್ಲದ ಕಡೆ ಕೂಡ ಮೂಗು ತೂರಿಸ್ತಾರೆ ಅನ್ನೋದು ಸ್ಪರ್ಧಿಗಳ ಆರೋಪ ಕೂಡ ಹೌದು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ದೊಡ್ಡದೊಂದು ಘಟನೆ ಬಿಗ್ ಬಾಸ್ ಮನೆಯೊಳಗೆ ನಡೆದು ಹೋಗಿದೆ. ರಿಷಾ ಗೌಡ ಗಿಲ್ಲಿ ನಟನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪ್ರೋಮೋ ಹೊರಬಿದ್ದಿದೆ. ಇದನ್ನ ನೋಡಿದಂತಹ ವೀಕ್ಷಕರು ರಿಷಾ ಗೌಡ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಿಷಾ ಗೌಡ ಸುಖಾಸುಮ್ಮನೆ ಕ್ಯಾತೆ ತೆಗೆದು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಮಾಡ್ತಾರೆ ಅನ್ನೋ ಆರೋಪ ಆರಂಭದಿಂದಲೂ ಕೂಡ ಇದೆ. ಇದೀಗ ಅದು ನಿಜ ಅನ್ನೋ ರೀತಿಯಾದಂತಹ ಘಟನೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದೆ. ಬಕೆಟ್ ವಿಚಾರಕ್ಕೆ ಗಿಲ್ಲಿ ನಟ ಹಾಗೇನೆ ರಿಷಾ ಗೌಡ ಮಧ್ಯೆ ಜಗಳ ಆಗಿದೆ ಅನ್ನೋದು ಪ್ರೋಮೋ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಅಸಲಿಗಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಇಲ್ಲಿದೆ ನೋಡಿ. ಜಿಯೋ ಹಾಟ್ ಸ್ಟಾರ್ ನಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರುವಂತಹ ಲೈವ್ ಒಂದು ಟೆಲಿಕಾಸ್ಟ್ ಏನಿದೆ, ಇದರಲ್ಲಿ ಈ ಘಟನೆ ಯಾಕಾಯ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಲಭ್ಯ ಆಗಿದೆ. ಅಂದಾಗೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಗಲಾಟೆಗೆ ಪ್ರಮುಖ ಕಾರಣ ಬಿಸಿನೀರು. ಗಿಲ್ಲಿ ನಟ ಸ್ನಾನಕ್ಕೆ ಹೊರಟಿದ್ದಂತಹ ಸಂದರ್ಭದಲ್ಲಿ ಬಿಸಿನೀರಿಗಾಗಿ ಬಕೆಟ್ ಅನ್ನ ಬಾತ್ರೂಮ್ ಅಲ್ಲಿ ಇಟ್ಟಿರ್ತಾರೆ. ಆದ್ರೆ ಅಷ್ಟರಲ್ಲಿ ಆ ಬಾತ್ರೂಮಿಗೆ ಬಂದಂತಹ ರಿಷಾ ಒಳಗೆ ನುಗ್ತಾರೆ. ಆಗ ಗಿಲ್ಲಿ ನಟ ನನ್ನ ಬಕೆಟ್ ಅಲ್ಲಿ ಇಟ್ಟಿದ್ದೀನಿ, ಬಿಸಿ ನೀರು ಫುಲ್ ಆದ ತಕ್ಷಣ ಕೊಡು, ಆಮೇಲೆ ನೀನ್ ಸ್ನಾನ ಮಾಡು ಅಂತ ಹೇಳಿರ್ತಾರೆ. ಆದ್ರೆ ಬಕೆಟ್ ಫುಲ್ ಆದ್ರೂ ಕೂಡ ರಿಷಾ ಗೌಡ ಕೊಡೋದಿಲ್ಲ, ಬದಲಿಗೆ ಲಾಕ್ ಹಾಕಿ ತಾನು ಸ್ನಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಕೆಟ್ ಕೇಳಿದ್ರು ಕೂಡ ರಿಷಾ ಕೊಡದೇ ಇದ್ದಾಗ ಗಿಲ್ಲಿ ನಟ ಹೇಳ್ತಾರೆ, ನೀನು ಬಕೆಟ್ ಕೊಟ್ಟಿಲ್ಲದ ಕಾರಣ ನಾನು ನಿನ್ನ ಬಟ್ಟೆಯನ್ನ ತಗೊಂಡ್ ಬಂದು ಇಲ್ಲಿ ಬಾತ್ರೂಮ್ ಏರಿಯಾದಲ್ಲಿ ಹಾಕ್ತೀನಿ ಅಂತ ಹೇಳಿ ನೇರವಾಗಿ ಬೆಡ್ರೂಮ್ಗೆ ಹೋಗಿ ರಿಷಾ ಅವರ ಕೆಲವು ಬಟ್ಟೆಗಳನ್ನ ತಂದು ಬಾತ್ರೂಮ್ ಏರಿಯಾದಲ್ಲಿ ಹಾಕ್ತಾರೆ. ರಿಷಾ ಅವ್ರು ಹೇಳ್ತಾರೆ, ನನ್ನ ಜೊತೆ ಕೆಲವು ಬಟ್ಟೆಗಳಿದೆ, ಅದನ್ನ ನೀನು ಈ ರೀತಿ ಹಾಕಿದ್ರೆ ನನ್ಗೆ ಹಾಕೋದಕ್ಕೆ ಬಟ್ಟೆ ಇಲ್ಲ ಈಗ ಅಂತ ರೊಚ್ಚಿಗೆ ಹೇಳ್ತಾರೆ, ಆಕ್ರೋಶ ಹೊರ ಹಾಕ್ತಾರೆ, ಜಗಳ ಮಾಡ್ತಾರೆ, ಕಣ್ಣೀರ್ ಹಾಕ್ತಾರೆ. ಇಬ್ಬರ ಮಧ್ಯೆ ಜಗಳ ಆಗಿ ರಿಷಾ ಗಿಲ್ಲಿ ನಟ ಅವರಿಗೆ ಹೊಡಿತಾರೆ. ಇನ್ನು ಬೆಡ್ರೂಮ್ಗೂ ಕೂಡ ಇದು ಕಂಟಿನ್ಯೂ ಆಗುತ್ತೆ ಜಗಳ. ಅಶ್ವಿನಿ ಬುದ್ಧಿ ಮಾತು ಹೇಳ್ತಾರೆ, ರಿಷಾ ನೀನ್ ಸುಮ್ನೆ ಇರು, ಆತ ಯಾವ ರೀತಿ ಆಡ್ತಾನೆ ಅನ್ನೋದು ನಿನ್ಗೆ ಗೊತ್ತಿದೆ, ಮತ್ತೆ ಯಾಕೆ ಆತನ ಜೊತೆ ಜಗಳ ಮಾಡ್ತೀಯಾ ಅಂತ. ಇಬ್ಬರ ಜಗಳವನ್ನ ತಡೆಯುವಂತಹ ಪ್ರಯತ್ನವನ್ನ ರಕ್ಷಿತಾ ಮಾಡ್ತಾರೆ. ಬಾಡಿ ಟಚ್ ಮಾಡಬೇಡಿ ಅಂತ ಕೂಡ ರಿಷಾಗೆ ಹೇಳ್ತಾರೆ. ಇನ್ನು ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತಾರೆ, ಎಲ್ಲರೂ ಕೂಡ ಕಿಚನ್ ಏರಿಯಾದಲ್ಲಿ ಇರ್ತಾರೆ. ಅಶ್ವಿನಿ ಎಲ್ಲರೂ ಕೂಡ ರಿಷಾಗೆ ಹೇಳ್ತಾರೆ ಸುಮ್ನಿರು ಅಂತ. ಇನ್ನು ಚಂದ್ರಪ್ರಭಾ ಹಾಗೆ ಮಾಳು ನಿಪ್ನಾಳು ಕೂಡ ಇವರಿಗೆ ಗಿಲ್ಲಿ ನಟನಿಗೆ ಬುದ್ಧಿ ಮಾತು ಹೇಳ್ತಾರೆ, ದಯವಿಟ್ಟು ನೀನು ಬೆಡ್ರೂಮ್ ಇಂದ ಹೊರಗೆ ಬಾ, ಅಲ್ಲಿದ್ರೆ ಜಗಳ ಜೋರಾಗತ್ತೆ ಅಂತ. ಗಿಲ್ಲಿ ನಟ ಹೊರಗಡೆ ಬಂದ್ರೂ ಕೂಡ ರಿಷಾ ತಮ್ಮ ಜಗಳವನ್ನ ಕಂಟಿನ್ಯೂ ಮಾಡ್ತಾರೆ, ಸ್ಟಾಪ್ ಮಾಡೋದಿಲ್ಲ. ಇದೇ ಜಗಳ ಜೋರಾಗತ್ತೆ. ಇಬ್ರು ಜಗಳ ಮುಂದುವರಿಸ್ತಾರೆ. ಈ ಸಂದರ್ಭದಲ್ಲಿ ಕಾವ್ಯ ಅಲ್ಲಿ ಏನಾಯ್ತು ಅನ್ನೋದನ್ನ ಸ್ಪಂದನ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ರಿಷಾದೇ ತಪ್ಪಿದೆ, ಜೊತೆಗೆ ಗಿಲ್ಲಿ ಅದನ್ನ ಡ್ರ್ಯಾಗ್ ಮಾಡಬಾರ್ದಿತ್ತು, ನಾನು ಆತನಿಗೆ ಹೇಳ್ದೆ ಅಲ್ಲೇ ಸ್ಟಾಪ್ ಮಾಡು ಅಂತ, ಆದ್ರೆ ಆತ ಕಂಟಿನ್ಯೂ ಮಾಡ್ತಾ ಅಂತ ಹೇಳ್ತಾರೆ. ಗಿಲ್ಲಿಗೆ ಎಲ್ಲರೂ ಕೂಡ ಹೇಳ್ತಾರೆ, ನೀನು ಮಾತಾಡ್ಬೇಡ, ರಿಯಾಕ್ಟ್ ಮಾಡ್ಬೇಡ ಅಂತ. ಆದ್ರೆ ರಿಷಾ ಮಾತಾಡಿದಾಗೆಲ್ಲ ಗಿಲ್ಲಿ ಮತ್ತೆ ತಿರುಗೇಟನ್ನ ಕೊಡ್ತಾರೆ. ಜಗಳ ಹಾಗೆ ಕಂಟಿನ್ಯೂ ಆಗುತ್ತೆ. ಇನ್ನು ಗಿಲ್ಲಿ ಕಾವ್ಯ ಬಳಿ ಬಂದು ಕೂತಾಗ ಕಾವ್ಯ ಬುದ್ಧಿ ಮಾತು ಹೇಳ್ತಾರೆ, ನಾನು ನಿಂಗೆ ಆಗ್ಲೇ ಹೇಳ್ದೆ ಡ್ರ್ಯಾಗ್ ಮಾಡಬೇಡ, ಬಿಟ್ಬಿಡು ಅಂತ. ಇಲ್ಲಿ ನಿಂದು ಕೂಡ ತಪ್ಪಿದೆ, ಈಕ್ವಲ್ ತಪ್ಪು ರಿಷಾ ನಿಂದಲೂ ಕೂಡ ಆಗಿದೆ, ಹಾಗಾಗಿ ಇಬ್ಬರ ತಪ್ಪಿರೋದ್ರಿಂದ ಸ್ಟಾಪ್ ಮಾಡಿ ಅಂತ. ಸದ್ಯಕ್ಕೆ ಈ ವಿಚಾರ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಪ್ರೋಮೋದಲ್ಲಿ ನೋಡಿದಂತೆ ಹಲ್ಲೆ ಆಗಿರೋದು ನಿಜ, ಆದ್ರೆ ಸ್ಪಷ್ಟವಾದ ಚಿತ್ರಣ ಸಿಗ್ಬೇಕು ಅಂದ್ರೆ ಇವತ್ತಿನ ಎಪಿಸೋಡ್ ಟೆಲಿಕಾಸ್ಟ್ ಆಗೋವರೆಗೆ ಕಾಯಲೇಬೇಕು. ಸದ್ಯಕ್ಕೆ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಕ್ಕೆ ರಂಜಿತ್ ಹಾಗೆ ಲಾಯರ್ ಜಗದೀಶ್ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಲಾಗಿತ್ತು. ಇಲ್ಲಿ ರಿಷಾ ಗೌಡ ಅವರು ಅತಿಯಾಗಿ ವರ್ತಿಸ್ತಾ ಇದ್ದಾರೆ. ಈಗ ಅವರನ್ನು ಕೂಡ ಹೊರಗಡೆ ಹಾಕಬೇಕು, ಇಲ್ದಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಂಡು ಮಕ್ಳಿಗೊಂದು ನ್ಯಾಯ, ಹೆಣ್ಣು ಮಕ್ಳಿಗೊಂದು ನ್ಯಾಯ ಅಂತ ಆಗತ್ತೆ. ಈ ಹಿಂದೆ ಹನುಮಂತು ಲಮಾಣಿ ಅವ್ರ ಮೇಲೆ ಭವ್ಯ ಗೌಡ
ಹಲ್ಲೆ ಮಾಡಿದಾಗ್ಲೂ ಕೂಡ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮ ಆಗೋದಿಲ್ಲ. ಅದು ಆಟದ ಭರದಲ್ಲಿ ನಡೆದಂತ ಹಲ್ಲೆ. ಆದ್ರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ರಿಷಾ ಹಲ್ಲೆ ಮಾಡಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸೊ ಏನಾಗತ್ತೆ ಅನ್ನೋದನ್ನ ನೋಡ್ಬೇಕು.